ಒಂದು ಕಾಲದಲ್ಲಿ ಹಸಿರು ಕಾಡಿನ ಮಧ್ಯದಲ್ಲಿ ಮಹಾಗಿರಿ ಎಂಬ ದೊಡ್ಡ ಮರ ಇತ್ತು. ಆ ಮರದ ಮೇಲೆ ಅನೇಕ ಪಕ್ಷಿಗಳು ತಮ್ಮ ಗೂಡುಗಳನ್ನು ಕಟ್ಟಿಕೊಂಡು ಸಂತೋಷದಿಂದ ವಾಸಿಸುತ್ತಿದ್ದವು. ಅವುಗಳಲ್ಲಿ ಚಾತಕ ಎಂಬ ಚಿಕ್ಕ ಪಕ್ಷಿ ತುಂಬಾ ಬುದ್ಧಿವಂತವಾಗಿತ್ತು. ಅದಕ್ಕೆ ತನ್ನ ಸ್ನೇಹಿತರ ಮೇಲೆ ತುಂಬಾ ಪ್ರೀತಿ. ಒಂದು ದಿನ ಕಾಡಿಗೆ ಭಾರಿ ಮಳೆ ಬಂತು. ಗಾಳಿ ಜೋರಾಗಿ ಬೀಸಿತು. ಮರದ ಕೊಂಬೆಗಳು ಅಲುಗಾಡುತ್ತಾ ಇದ್ದವು. ಕೆಲವು ಗೂಡುಗಳು ಕೆಳಗೆ ಬಿದ್ದವು. ಪಕ್ಷಿಗಳು ಭಯದಿಂದ ಅತ್ತವು. ಆಗ ಚಾತಕ ಪಕ್ಷಿ ಎಲ್ಲರನ್ನೂ ಸಮಾಧಾನಪಡಿಸಿ, ಭಯಪಡುವ ಅಗತ್ಯವಿಲ್ಲ, ನಾವು ಒಟ್ಟಾಗಿ ಇದ್ದರೆ ಯಾವ ಸಮಸ್ಯೆಯನ್ನೂ ಎದುರಿಸಬಹುದು ಎಂದಿತು. ಆ ಮರದ ಕೆಳಗೆ ಕರಾಳ ಎಂಬ ನರಿ ವಾಸಿಸುತ್ತಿತ್ತು. ಅದು ಯಾವಾಗಲೂ ಪಕ್ಷಿಗಳನ್ನು ಹಿಡಿದು ತಿನ್ನುವ ಯೋಚನೆ ಮಾಡುತ್ತಿತ್ತು. ಮಳೆಯ ದಿನಗಳಲ್ಲಿ ಪಕ್ಷಿಗಳು ದುರ್ಬಲವಾಗಿರುತ್ತವೆ ಎಂದು ಅದು ಗಮನಿಸಿತು. ಇದು ನನಗೆ ಒಳ್ಳೆಯ ಅವಕಾಶ ಎಂದು ಅದು ಯೋಚಿಸಿತು. ಮಳೆ ನಿಂತ ನಂತರ ಪಕ್ಷಿಗಳು ತಮ್ಮ ಗೂಡುಗಳನ್ನು ಮತ್ತೆ ಕಟ್ಟಲು ಆರಂಭಿಸಿದವು. ಆದರೆ ಕೆಲವು ಪಕ್ಷಿಗಳು ನಿರಾಶೆಯಿಂದ ನಾವು ಮತ್ತೆ ಗೂಡು ಕಟ್ಟಿದರೂ ಮತ್ತೆ ಹಾಳಾಗಬಹುದು ಎಂದು ಹೇಳಿದವು. ಆಗ ಚಾತಕ ಪಕ್ಷಿ ಹೇಳಿತು, ನಾವು ಒಬ್ಬರೊಬ್ಬರು ಸಹಾಯ ಮಾಡಿದರೆ ನಮ್ಮ ಗೂಡುಗಳು ಇನ್ನೂ ಬಲವಾಗುತ್ತವೆ. ಎಲ್ಲಾ ಪಕ್ಷಿಗಳು ಸೇರಿ ಗೂಡುಗಳನ್ನು ಕಟ್ಟಲು ಪ್ರಾರಂಭಿಸಿದವು. ಕೆಲವು ಒಣ ಕೊಂಬೆಗಳು ತಂದುಕೊಟ್ಟವು, ಕೆಲವು ಎಲೆಗಳನ್ನು ತಂದುಕೊಟ್ಟವು. ಕೆಲವೇ ದಿನಗಳಲ್ಲಿ ಎಲ್ಲಾ ಗೂಡುಗಳು ಹಿಂದಿನಿಗಿಂತಲೂ ಬಲವಾಗಿ ನಿರ್ಮಾಣವಾದವು. ಇದನ್ನು ನೋಡಿದ ನರಿ ಕರಾಳ ಕೋಪಗೊಂಡಿತು. ಇವು ಈಗ ತುಂಬಾ ಜಾಗರೂಕವಾಗಿವೆ, ನಾನು ಹೇಗೆ ಹಿಡಿಯಬೇಕು ಎಂದು ಯೋಚಿಸಿತು. ಒಂದು ಯುಕ್ತಿ ಕಂಡುಕೊಂಡಿತು. ಅದು ಮರದ ಕೆಳಗೆ ಬಂದು, ಪ್ರಿಯ ಪಕ್ಷಿಗಳೇ, ನಾನು ಈಗ ನಿಮ್ಮ ಸ್ನೇಹಿತ, ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಕೂಗಿತು. ಕೆಲವು ಪಕ್ಷಿಗಳು ಅದರ ಮಾತು ನಂಬಲು ಯತ್ನಿಸಿದವು. ಆದರೆ ಚಾತಕ ಪಕ್ಷಿ ಅನುಮಾನಪಟ್ಟಿತು. ನರಿ ಎಂದಿಗೂ ಪಕ್ಷಿಗಳ ಸ್ನೇಹಿತವಾಗುವುದಿಲ್ಲ, ಇದು ನಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದೆ ಎಂದು ಹೇಳಿತು. ಚಾತಕ ಪಕ್ಷಿ ಒಂದು ಯೋಜನೆ ರೂಪಿಸಿತು. ಅದು ಎಲ್ಲ ಪಕ್ಷಿಗಳಿಗೆ ಹೇಳಿತು, ನಾವು ಎಲ್ಲರೂ ಸೇರಿ ಒಂದು ಆಟ ಆಡೋಣ. ನರಿ ನಮ್ಮ ಸ್ನೇಹಿತ ಎಂದರೆ ನಮ್ಮ ನಿಯಮಗಳನ್ನು ಪಾಲಿಸಬೇಕು ಎಂದು. ನರಿ ಅದಕ್ಕೆ ಒಪ್ಪಿತು. ಪಕ್ಷಿಗಳು ಹೇಳಿದವು, ನೀನು ನಮಗೆ ಆಹಾರ ತಂದುಕೊಡು, ನಾವು ಮರದ ಮೇಲೆ ಇರುತ್ತೇವೆ. ನರಿ ಒಪ್ಪಿಕೊಂಡಿತು. ಅದು ಆಹಾರ ಹುಡುಕಲು ಹೋದಾಗ ಪಕ್ಷಿಗಳು ಎಚ್ಚರಿಕೆಯಿಂದ ಮರದ ಮೇಲೆ ಉಳಿದವು. ನರಿ ಹಲವು ಬಾರಿ ಪ್ರಯತ್ನಿಸಿದರೂ ಪಕ್ಷಿಗಳನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅದು ತನ್ನ ಯುಕ್ತಿ ವಿಫಲವಾಗಿದೆ ಎಂದು ಅರಿತುಕೊಂಡಿತು ಮತ್ತು ಅಲ್ಲಿಂದ ದೂರ ಹೋಯಿತು. ಚಾತಕ ಪಕ್ಷಿ ತನ್ನ ಸ್ನೇಹಿತರಿಗೆ ಹೇಳಿತು, ಬುದ್ಧಿವಂತಿಕೆ ಮತ್ತು ಏಕತೆ ಇದ್ದರೆ ನಾವು ಯಾವ ಅಪಾಯವನ್ನು ಜಯಿಸಬಹುದು. ಎಲ್ಲಾ ಪಕ್ಷಿಗಳು ಅದನ್ನು ಶ್ಲಾಘಿಸಿದವು. ಆ ದಿನದಿಂದ ಪಕ್ಷಿಗಳು ಸದಾ ಒಟ್ಟಾಗಿ ಕೆಲಸ ಮಾಡುತ್ತಾ, ಎಚ್ಚರಿಕೆಯಿಂದ ಬದುಕುತ್ತಾ, ಸಂತೋಷದಿಂದ ಕಾಲ ಕಳೆಯಲು ಆರಂಭಿಸಿದವು. ನೀತಿ: ಏಕತೆ ಮತ್ತು ಬುದ್ಧಿವಂತಿಕೆ ಇದ್ದರೆ ಯಾವುದೇ ಶತ್ರುವನ್ನು ಜಯಿಸಬಹುದು.